ಇವತ್ತು ಮತ್ತೊಂದ್ಸಲ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ರೆಸಿಪಿ ತೋರ್ಸೋಣ ಅಂದರೆ ಟೀ ಕುಡ್ಕೊಂಡು ಮಟನ್ ಸಾಂಬಾರು ಮಾಡ್ತಾವ್ರೆ. ಇದೇನಿದು ಕೆಂಪು ಅಲ್ಲ ಕೆಂಪು ಹಸಿರು ವೈಟ್ ಕಲರ್ ಹಾಕ್ಬಿಡಿ ಬಾವುಟ ಆಗ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ಕಲರ್ ಇರುತ್ತಾ? ಈರುಳ್ಳಿ ಖಾರ ಗ್ರೀನ್ ಕಲರ್. ನೀವ್ ಯಾಕೆ ನಿಮ್ಮ ಯಜಮಾನ್ರು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ? ನಮ್ಮ ಯಜಮಾನ್ರು ಇವಾಗ ಬರ್ತಾರೆ. ಅವಾಗ್ಲಿಂದ ಮಾತಾಡ್ತಿದ್ರು, ಪ್ರೀತಿ ಜಾಸ್ತಿ. ಅವಾಗ್ಲಿಂದ ಪ್ರೀತಿ ಜಾಸ್ತಿ, ಒಬ್ರೇ ಮಾತಾಡ್ತಿದ್ರು. ನೋಡಿ ಇಷ್ಟು ದೊಡ್ಡ ಮಗ್ಳಿದಲ್ಲ ಇನ್ನು ಪ್ರೀತಿ. ಏನ್ ಹಾಕಿದ್ರೆ? ಕಾಯಿ ಇನ್ನೂ ಹಾಕಿಲ್ವಾ? ಖಾರದಲ್ಲಿ ಏನ್ ಬೆಂದಾದ್ಮೇಲೆ ಮಟನ್ನು ಆಗ್ಲೇ ಚಿಕನ್ ಅನ್ಕೊಂಡಿದ್ದಾರೆ. ಅದು ಅಲ್ಲ ಮಟನ್ನು. ಡಿಸಪಾಯಿಂಟ್ ಆಯ್ತಾ ಮಟನ್ ಅಂತ? ನೀವು ಇವತ್ತು ಸಂಡೇ ಅಲ್ವಾ, ನೀವು ತಿನ್ಕೋಬಿಡಿ. ನೋಡಿ ಈ ತರ ಬರುತ್ತೆ. ನಾವು ನಾಳೆ ಹಾಕೋದಕ್ಕೆ ಮಟನ್ ತಿನ್ನಿ ಅಂತ ಬಂದ್ರು. ಇನ್ನೊಬ್ರು ನಮ್ಮ ಅಪ್ಪ ಮಾಡಿದ್ರೆ ಒಂದ್ ವಾರ ತಿಂತೀವಿ ನಾವು. ಯಾಕಂದ್ರೆ ಅವತ್ತಿನ ದಿನ ಮುಗಿಸಿರಲ್ಲ, ತಿನ್ನಕ್ ಆಗ್ದಲೇ ಒಂದ್ ವಾರ ತಿಂದಿರ್ತೀವಿ. ಕೈ ಆಡ್ಸೋದು ಅಷ್ಟೇ. ಹೌದು. ನಮ್ಮ ಅಪ್ಪಂಗೆ ಮಟನ್ನು ಗಟ್ಟಿಯಾಗಿರ್ಬಾರ್ದಂತೆ, ಅವರಿಗೆ ರುಬ್ಬಿಟ್ಟು ಕೊಡ್ಬೇಕು. ಜ್ಯೂಸು ಕೈ ಕೊಟ್ರೆ ಬೆಳಿಗ್ಗೆ ಜ್ಯೂಸ್ ತರ ಹೋಗುತ್ತೆ ಅಂತ. ಸರಿ, ಯಾಕೆ ಗಟ್ಟಿ ಇರ್ಲಿ ಬಿಡು, ಬೇಯುತ್ತಲ್ಲ. ಬೇಯಲು ಇದ್ರಲ್ಲಿ ಸರಿ. ಅಲ್ಲೇ ನಿಂತು ಬಂದಿದ್ಯಾ? ಇವ್ರೇ ಜಗಳ ಆಡ್ತಾರೆ. ನಿಮ್ಮ ಮನೆಯಲ್ಲೂ ಇದೇ ತರ ಜಗಳ ಆಡ್ತಿರ್ತಾರೆ. ನಾವೇನೇ ಮಾತಾಡಿದ್ರು ಇವ್ರದೇ ನಡೀತಾ ಇರುತ್ತೆ. ಸೊ ಒಂದ್ ಗೇಮ್ ಆಡ್ಸೋದಕ್ಕೆ ತಯಾರಿ ಮಾಡ್ಕೊಂಡಿದೀವಿ. ಇನ್ನು ಯಾರು ಆಡ್ತಾನೆ ಇಲ್ಲ. 1 hour ಇಂದ ತಯಾರಿ ಆಗಿರೋದು ಅಲ್ಲ, ಇನ್ನೂ ಹಂಗೆ ಇದೆ. ಈ ಗೇಮ್ ಯಾವ ತರ ಬರುತ್ತೆ, ಹಸಿಟ್ನ ಇದ್ರ ಮೇಲೆ ಹಾಕಿ ತೋರಿಸ್ತೀನಿ ಯಾವ ತರ ಆಡ್ತೀವಿ ಅಂತ. ಮನೆ ನೋಡಿ ಎಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ಅಂತ. ಇಲ್ಲೇ ಇಬ್ರು ಓನರು, ಆ ಕಡೆ ಮನೆ ಓನರ್ ಅವರು, ಆ ಕಡೆ 2 ಮನೆನೂ ಇಷ್ಟು ದೊಡ್ಡದಾಗ ಕಟ್ಟವ್ರೆ. ನಾವ್ ಯಾವಾಗ ಕಟ್ತೀವಿ? ಕಟ್ಟಣ ಎಲ್ಲದಕ್ಕೂ ಟೈಮ್ ಬರುತ್ತೆ. ಅಪ್ನ ಟೈಮ್ ಆಯಾಗ ಬರುತ್ತೆ. ಎಲ್ಲ ಟೀ ಕುಡ್ಕೊಂಡು ಮಟನ್ ಸಾಂಬಾರ್ ಮಾಡ್ತವ್ರೆ. ಒಬ್ರು ಅವ್ರ ಪ್ರಿಯತಮ ಬಂದಿಲ್ಲ ಅಂತ ಕಾಯ್ತವ್ರೆ. ಹಂಗಂತ ಒಂದ್ ವಿಷಯ ಹೇಳಿಲ್ಲ. ಏನು? ಅಯ್ಯೋ, ಎಲ್ಲಿ ಫೋಟೋ ಫೋಟೋ ಅಲ್ಲಿತ್ತು. ಸರಿ, ಗೇಮ್ ಮಾಡ್ಬೇಕಾದ್ರೆ ಸಿಗೋಣ. ಈ ಕಡೆ ಮಟನ್ ಸಾಂಬಾರ್ ಅಷ್ಟೊತ್ತಿಗೆ ಆಗ್ತಾ ಇರುತ್ತೆ. ಗೇಮಲ್ಲಿ ಸಿಗೋಣ. ಇವತ್ತೊಂದು ಫ್ಯಾಮಿಲಿ ಚಾಲೆಂಜ್ ಮಾಡ್ತಿದೀವಿ. ಗೇಮ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟ್. ಹೆಂಡತಿ ಬಚಾವ್ ಆಗ್ಬಿಟ್ಲು. ಇವರಿಬ್ರು ಸೇಫು. ಇವಾಗ ಇವರು ಬನ್ನಿ ನನಗೆ ಗೊತ್ತಿಲ್ಲ ಸರಿಯಾಗಿ. ಮುಂದೆ ಬನ್ನಿ ಸೋತಾಯ್ತು. ಬನ್ನಿ ಟೈಮ್ ಮಾಡ್ಬೇಡಿ. ಬನ್ನಿ ಬಗ್ಗೆ ನೆಕ್ಸ್ಟ್ ಹೋಗಿ ಇದ್ದೆ ಎಲ್ಲಿ ಸಖತ್ ಕಾಣುತ್ತೆ. ನೆಕ್ಸ್ಟ್ ಅಲ್ಲೇ ಹಿಂದೆ ನಿಂತ್ಕೊಳ್ಳಿ. ನೀವು ನೆಕ್ಸ್ಟ್ ಸಪೋರ್ಟ್ ಮಾಡಿರಂತೆ ಯಾರು ಸೋಲ್ತಾರ ಅವ್ರಿಗೆ. ಇಲ್ಲ ಕರೆಕ್ಟ್ ಆಗ್ತಿದಾರೆ. ರೆಡಿ ಸ್ಟಾರ್ಟ್. ಓಹೋ ಬನ್ನಿ ಅಪ್ಪ ಸಪೋರ್ಟು. ಬನ್ನಿ ಹಾಕಿ ನೆಕ್ಸ್ಟ್ ಬನ್ನಿ ರವಿ ಮಾಮ. ಬನ್ನಿ ಆಡಿ ಅಲ್ಲೇ ಹತ್ರ ನಿಂತ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಹಸಿಟ್ ಹಾಕಿ. ಈ ಸತಿ ಲಕ್ಷ್ಮಿ ಗೆಲ್ಲೋ ನೀನು ಹೇಳ್ತೀನಿ. ಇವ್ರಿಬ್ರಲ್ಲಿ ಒಬ್ರಿಗೆ ಬರಬೇಕು. ರೆಡಿ? ಇವಾಗ ಸೋಲಿಸ್ತಾಳೆ ಇವಳು. ತಡೀರಿ. ರೆಡಿ? ರೆಡಿ.
ಅಯ್ಯೋ ಗೇಮ್ ಸಜೆಸ್ಟ್ ಮಾಡಿದ್ದೆ ಇವಳು. ನೆಕ್ಸ್ಟ್ ರವಿ ಮಾಮ ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಇಲ್ಲಿ ಬೊಕ್ಕ ತೋರಿಸಿ. ಓಕೆ ರೆಡಿ? ಹಾಂ ರೆಡಿ? ಹಾಂ ಸ್ಟಾರ್ಟ್. ಬನ್ನಿ ಬನ್ನಿ ಯಾಕೆ ಯಾಕೆ ತಡಿ ಆಸಿಡ್ ಕಮ್ಮಿ ಆಗಿದೆ. ಐ ತಡಿ ತಡಿ ಸಾಕು ಸಾಕು ಕರೆಕ್ಟ್. ಹಾಂ ಯಾಕೆ ಫೇಸ್ ತೋರಿಸಿ ಮೇಡಮ್. ನೆಕ್ಸ್ಟ್ ಆಶಾದ ಬನ್ನಿ. ಓ ಲತಾಕ ಅವ್ರು ಬಂದ್ರಿ ಇವಾಗ. ಹಾ ಇಲ್ಲಿ ಭೂತಗೆಲ್ ತರ ಕಾಣಿಸ್ತವ್ರ ಹಿಂದೆ. ಓ ಅಯ್ಯೋ ಏ ಹೆಂಗೆ ಚೇಂಜ್ ಮಾಡಿ ಯಾಕೆ ನೋಡಿಲಿ. ಮೋಸ ಆಡ್ತವ್ರಿ ಇವರು ನೋಡಿ. ಅಮ್ಮ ನೀನ್ ಮೋಸ ಆಡ್ತಿದ್ಯಾ ನೀನು. ಮತ್ತೆ ಲೇಟಾಗಿ ತಗೋತಿದ್ಯಾ, ಬೇಗ ಹಾಕ್ಬೇಕು ನೋಡಿಲಿ. ಬೇರೆದಾಕಪ್ಪ ಇಲ್ಲ ಡಿಸ್ಕ್ವಾಲಿಫೈ. ಹಾ ಇಲ್ಲ 3 ಜನಕ್ಕೂ ಹಾಕ್ಬಿಟ್ಟು ಕಳಿಸ್ತೀವಿ. ಇಲ್ಲ ಇದು ಲಾಸ್ಟ್ ಚಾನ್ಸ್, ಇಲ್ಲಾಂದ್ರೆ 3 ಜನನೂ ಔಟು. ಲಾಸ್ಟ್ ಚಾನ್ಸ್ 3 ಜನ ಅಷ್ಟೇ. ಚೇಂಜ್ ಮಾಡಿ ಯಾರು ಒಟ್ಟಲ್ಲಿ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಹಾಕೆ 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 ಬನ್ನಿ ಬನ್ನಿ ಹಾಕೆ ಅಲ್ಲಿ ಅಲ್ಲಿ ಅವರಿಬ್ರು ಯಾಕೆ ಹಾಕಿ ಬನ್ನಿ. ಆಯ್ತು ಚೇರ್ ಬನ್ನಿ. ಬೇಡ ಬೇಡ ಹಾಕಿ ಎಲ್ಲಿ ಅವರೊಬ್ರು ಸೇಫ್ ಆದ್ರು. ಅವರೊಬ್ರು ಸೇಫ್. ನಾನಿಲ್ಲ ಆಟಕ್ಕೆ. ಸೊ ಅದೇ ನಾವ್ ಹೆಂಗ್ ಆಡ್ತೀವಿ, ಗೇಮ್ ಹೆಂಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಗೇಮ್ ಮುಕ್ತಾಯ. ಅವರೊಬ್ರಿಗೆ ಆಡ್ಸಿ. ಹಾ ಮುಕ್ತಾಯ. ಅಯ್ಯೋ ಗೇಮ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಗೇಮ್ ಹೇಗಿತ್ತು ಮೈಕ್ ತಗೊಬನ್ನಿ, ಹತ್ರ ಬನ್ನಿ. ನೀವು ಸೋತಿಲ್ಲ. ಓಕೆ ಗೇಮ್ ಹೇಗಿತ್ತು? ಚೆನ್ನಾಗಿತ್ತು. ನಾವು ಸೋತಿಲ್ಲ, ನೀವು ಗೆದ್ದಿದ್ದೀರಾ. ಸರಿ 10 ನಿಮಿಷದಿಂದ ಗೇಮ್ ಗೆಲ್ಲೋದಿರ್ಲಿಲ್ಲ ಇಲ್ಲಿ. ಎಂಟರ್ಟೈನ್ಮೆಂಟ್ ಹೆಂಗಿತ್ತು ಗೇಮು? ಚೆನ್ನಾಗಿತ್ತು. ನಾವು ಸೋತಿಲ್ಲ. ಇವರೇ ಗೇಮ್ ಸಜೆಸ್ಟ್ ಮಾಡಿದ್ದು. ಅಂತ ಇಲ್ಲಿ ನಮ್ಮಪ್ಪ ಯಪ್ಪ ನಮ್ಮ ಅಮ್ಮ ಮೋಸ ಆಡಿದ್ರು. ನಾನು ನೋಡ್ದೆ ಲಾಸ್ಟ್. ಸೇಮೇ ಆಗ್ತಿದ್ಯಾ? ಸೂಪರ್ ಆಗಿತ್ತು. ಗೆದ್ದಿದ್ದೀನಿ ನಾನು. ನೀವು ಆಡ್ದಲ್ಲ ಗೆದ್ದಿದ್ದೀರಾ? ಏನಿಲ್ಲ, ಇದು ಎಂಟರ್ಟೈನ್ಮೆಂಟ್. ಖುಷಿ ಆಯ್ತಾ ಅಷ್ಟೇ. ಒಂದ್ ಫೋಟೋ ತಗೋಬಿಡ್ತೀನಿ ತಡೀರಿ. ಒಂದ್ ಫೋಟೋ ಎಲ್ಲ ಸೇಮ್. ಒಂದ್ ಫೋಟೋ ಚೆನ್ನಾಗಿದೆ ಮೆಮೊರೀಸ್ಗೆ. ಆದ್ರೂ ಗೇಮ್ ಸಖತ್ತಾಗಿತ್ತು. ಮೋಸ ಏನಿಲ್ಲ. ಏನ 10 ನಿಮಿಷದಿಂದ ವೈಟ್ ಆಗ್ತಿರ್ತಾರ ಯಾವಾಗ್ಲೂ. ಅಲ್ಲ ನಾವು ಚೇಂಜ್ ಮಾಡಿ ಅಂದಾಗ ನೀನ್ ಕಲರ್ ಚೇಂಜ್ ಮಾಡ್ಬೇಕು. ನೀನ್ ನಿಧಾನಕ್ಕೆ ಆಗ್ತಿದ್ದೆ. ಹಿಂಗೆ ಎತ್ತಾಕೋದು ನಿಧಾನಕ್ಕೆ ಮಾಡ್ತಿದ್ದೆ ನೀನು. ಆದ್ರೂ ಚೆನ್ನಾಗಿತ್ತು. ಎಲ್ಲ ನಗಾಡಿದ್ರು ಸಖತ್ತಾಗಿತ್ತು. ಇಲ್ಲಿ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಡೋಂಟ್ ಟ್ರೈ ಮಾಡಿದ್ರೆ ಒಳ್ಳೆ ಮಜಾ ಇರುತ್ತೆ ಮಾತ್ರ. ಫ್ಯಾಮಿಲಿ ಜೊತೆ ಆಟ ಆಡೋದಕ್ಕೆ ಒಳ್ದಾಯ್ತು ನೋಡಿ. ಇನ್ಸ್ಟೆಂಟ್ ಆಗಿ ಬೆಳ್ಳಗಾಗ್ಬೇಕು ಅಂದ್ರೆ ಗೇಮ್ನ ಆಟಾಡಿ. ಅವ್ರು ಬರ್ಲೇ ಇಲ್ಲ. ಅವರು ಹಿಂಗೆ ಓಡಾಡ್ತವ್ರು ನಮ್ಮಪ್ಪ. ಸಖತ್ತಾಗಿ ಕಾಣ್ತಿದ್ದೀರಾ. ಸಾಕತ್ತಾಗಿ ಬಂದವರಿಗೆಲ್ಲ ಎದುರಿಸಿ ಎತ್ಲಾಗೆ ಆಚೆ ನಿಂತ್ಕೊಂಡು. ಗೇಮ್ ಎಲ್ಲ ಕಂಪ್ಲೀಟ್ ಆಯ್ತು. ಎಲ್ಲಾರ್ದು ಮೇಕಪ್ ಹೋಗಿದೆ ಇವಾಗ. ಇವಳ್ದು ಕೂಡ ಮೇಕಪ್ ಹೋಗ್ಬಿಟ್ಟಿದೆ. ಟೇಸ್ಟ್ ಹೋಗ್ಬಿಟ್ಟಿದೆ. ಇವಾಗ ಸಿಟ್ಟು ಬರ್ತಿದೆ ತೋರ್ಸಕ್ಕೆ. ಕ್ಯಾಮ್ರಾ ಆನ್ ಮಾಡಿದೀನಿ. ಸೊ ಕಾಯಿ ಖಾರ ಹಾಕ್ತಿದ್ದಾರೆ ಮಟನ್ ಸಾರಿಗೆ. ಅವ್ರಿಗೆ ಡೌಟ್ ಇದೆ ಬೆಂದಿದ್ಯೋ ಇಲ್ವೋ ಅಂತ. ಕಾಯಿ ಖಾರ ಹಾಕಿದ್ಮೇಲೆ ಬೇಗ ಬೇಯಲ್ವಲ್ಲ, ಅದಕ್ಕೆ ಅಡುಗೆ ಮಾಡ್ಬೇಕಾದ್ರೆ ಒಂದು ಕೈ ಇರಬೇಕು ಅಂತಾರೆ. ಓದ್ಲು ಅವಳು ಕೋಪ ಮಾಡ್ಕೊಂಡು ಓಡಿದ್ಲು. ನಿನಗೂ ಬರುತ್ತೆ ಅಲ್ವಾ ಹಿಂಗೆ ಮಾಡೋದು ಮಟನ್ ಸಾಂಬಾರು ಅಂತ ಗೊತ್ತಾ ನಿಂಗೆ?
ಹಾ ಭಾರಿ ಇಲ್ಲ ಗೊತ್ತು ಪಾಪ. ಭಾರಿ ಮಾಡ್ಬಿಟ್ಟಿದ್ಯಾ ಮಾಡಿದಲ್ಲ ಹಂಗಂತ ನಾವು ಕೊಯಮತ್ತೂರಲ್ಲಿ ಇದ್ದಾಗ ಮಾಡಿದ್ವಿ ಕೆಲಸ ಹೋಗ್ಲಿ ನೋಡೋಣ ಮಟನ್ ಚೆನ್ನಾಗಿದೆಯಲ್ಲ ಚರ್ಬಿ ಜಾಸ್ತಿ ಇಲ್ಲ ಅನ್ಸುತ್ತೆ ಬಟ್ ಚರ್ಬಿ ಇರಬೇಕು ಅಷ್ಟೊಂದು ಇರಬಾರ್ದು ಓದ್ಸಲದಷ್ಟು ಹಾಂ ಈಗ ಎಷ್ಟು ಸರಿ ಬೇಕು ಇದೆ ಈ ಅಷ್ಟಿದೆ ಸಲ. ಎಷ್ಟು ಸ್ವಲ್ಪ ಚರ್ಬಿ ಮಾಂಸ ಇರಬೇಕು ಅಂತಾರಲ್ಲ ಆ ಥರ ಹಾಂ ಬಂದರು ಎಲ್ಲರೂ ವಿತೌಟ್ ಮೇಕಪ್ ಬರ್ತಿದ್ದಾರೆ ಗೇಮ್ ಆದ್ಮೇಲೆ ಪೀಸ್ ನಾವು ಬಾಯ್ಗೆ ಹಾಕೊಳ್ತಿದೀವಿ ಅಂತ ಹೇಳಿ ಒಂದೊಂದು ಏನು ಆಕೆ ಇಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ಬೆಂದೈತಾ ಹೆಂಗೆ ಟೇಸ್ಟ್ ಮಾಡಿದೆ ತೋರಿಸು ಕೈಯಲ್ಲಿ ಮುಟ್ಟಿ ತೋರಿಸು ಅವ್ರಿಗೆ ಕೊಡು ಬೆಂದೈತೆ ಅಂತೆ ಅವ್ರ ಬಾಯಿಗೆ ಕೊಡುಮ್ಮ ಬಾಯ್ಗೆ ಹಾಕ್ಬಿಟ್ಟು ಇಲ್ಲಿ ಅವರು ಒಂದೊಂದು ಪೀಸ್ ಹಾಕತ್ತವ್ರೆ ಅಂದ್ರಲ್ಲ ಕೊಡು ವೇಸ್ಟ್ ಮಾಡಲ್ಲ ನೋಡಿ ನಾವೇನು ಖಾರ ರುಬ್ಬಿರೋದನ್ನು ಕೂಡ ತಂದು ಹಾಕ್ತಾ ಇದೀವಿ ಭಾನುವಾರ ಅಲ್ವಾ ಅವ್ರೊಂದು ಪೀಸ್ ತಿಂತಾರಂತೆ ಕೊಡಮ್ಮ ನಾನು ಅವ್ರು ತಿನ್ನೋದು ನೋಡ್ಬೇಕು ಇಲ್ಲ ನಾನು ತಿನ್ನೋದು ನೋಡ್ಬೇಕಮ್ಮ ವೆಜ್ ಅಂತ ಇವತ್ತು ಆದ್ರೆ ಅಮ್ಮ ತೋರಿಸ್ಬೇಡ. ಅಮ್ಮ ನಿನ್ ಕೈಯಾರೆ ತಿನ್ಸಮ್ಮ ಒಂದ ಪ್ರೀತಿಯಿಂದ ಕೊಡ್ಬೇಕಿದ್ರೆ ಬೇಡ ಅನ್ಬಾರ್ದು ಮಟನ್ ಪೀಸು ಅಮ್ಮ ಅಯ್ಯೋ, ಡವ್ವು. ಕೈಯಾರ ಒಂದ್ ತಿನ್ಸಮ್ಮ ನೀವೇನಾಗ್ಬೇಕು ಹೇಳಿ ಅವರಿಗೆ ಅವ್ರಿಗೆ ಏನಾಗ್ಬೇಕು ಅದಕ್ಕೆ ಅದಕ್ಕೆ ಪ್ರೀತಿಯಿಂದ ಕೊಟ್ರೆ ಬೇಡ ಅಂತಾರ ಇವ್ರು ಇಲ್ಲೇ ಕೈ ತೊಳ್ಕೊಬಿಟ್ರು ಅದನ್ನು ತೆಗ್ದೆ ಉಪ್ಪಿಂದು ಹಂಗೆ ತೊಳಿ ಹಂಗೆ ತೊಳಿಬೇಕಾ ಹ್ಞೂ ಆ ಆ ಸುಡ್ತೈತೆ ಸುಡ್ತಿಲ್ವಾ ಇಲ್ವಂತೆ ಸುಡ್ತಿಲ್ವಾ ರೂಢಿ ಬೆಂದಿಲ್ಲ ಬೆಂದೈತಾ ಕಾಯಿ ಖಾರಕ್ಕೆ ಬೆಂದೈತೆ ಅಂತ ಸರಿ ಮಟನ್ ತಿಂದಾದ್ಮೇಲೆ ಅಲ್ಲ ಬೆಂದಾದ್ಮೇಲೆ ಸಿಗ್ತೀನಿ ಬೆಂದಾದ್ಮೇಲೆ ಸಿಗ್ತೀನಿ ನಿನ್ನೆ ಮಲ್ಕೊಂಡಾಗ ಲೇಟ್ ಆಗಿತ್ತು ಮೇಡಮ್ ಅವ್ರು ಇನ್ನೂ ಮಲಗಿದ್ದಾರೆ ಹಾಂ ಎತ್ತಲಲ್ವಾ ಮೇಡಮ್ ಸೊ ಎಂಡ್ ಮಾಡೋಕ್ಕಾಗಿಲ್ಲ ಅದಕ್ಕೇ ಇವಾಗ ಎಂಡ್ ಮಾಡೋಣ ಅಂತ ಅಲ್ವಾ ಗುಡ್ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡ್ತಿದ್ದಾರೆ ಹೋ ನಿಮ್ಗೆ ಚಾರ್ಜಿಂಗ್ ಹಾಕೋಕ್ಕೆ ಚೆನ್ನಾಗಿದೆ ಅಲ್ವಾ ಇದು ಅಲ್ವಾ ಇವ್ರು ಬೆಳಗ್ಗೆನೆ ಫೋನ್ ಅಲ್ಲ ಮಾತಾಡ್ಕೊಂಡು ಯಾರಿಗೂ ನಿದ್ದೆನೇ ಕೊಟ್ಟಿಲ್ಲ ನೀನೇ ನಮ್ಮಮ್ಮ ಹ್ಞೂ ನೆನ್ನೆ ಲಿವರ್ ಫ್ರೈ ತೋರಿಸ್ತೀನಿ ಮಟನ್ ಫ್ರೈ ತೋರಿಸ್ತೀನಿ ಅಂತ ಏನು ತೋರಿಸೇ ಇಲ್ಲ ಎಲ್ಲ ಆಟ ಆಡ್ಕೊಂಡು ಕೂತ್ವಲ್ಲ ಅದಕ್ಕೆ ಬೆಳಗ್ಗೆನೆ ಕಾಫಿ ರೆಡಿ ಮಾಡಿ ಕೊಡ್ತಾವ್ರೆ ಟೀನಾ ಯಾವುದಾದ್ರೂ ಯಾವುದು ಕುಡಿಯಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ ಅಲ್ಲ ನೆನ್ನೆ ವಿಡಿಯೋ ಇವತ್ತಿಂದ ಸೇರಿಸಿ ಹಾಕ್ತಿದ್ದೀನಿ ಟೀ ಸೊ ಸುಮಾರು ಜನ ಇರೋದ್ರಿಂದ ಜಾಸ್ತಿನೇ ಮಾಡ್ಬಿಟ್ಟವ್ರೆ ಇಲ್ಲಿರೋರು ಎದ್ದವ್ರೆ ಇಲ್ಲಿರೋರ್ಗೆ ಯಾರಿಗೂ ನಿದ್ದೆ ಬರಲ್ಲ ಆಯಿತು ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್